ವಿ ವಾಂಟ್ ಸಜೆಷನ್ಸ್. ಅದಕ್ಕೆ ನಾನು ಅವತ್ತು ಚರ್ಚೆ ಮಾಡೋಕ್ಕೆ ಹೋಗಲಿಲ್ಲ. ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಎಲ್ಲ ಇದನ್ನು ಹೌಸ್ ಕಮಿಟಿಗೆ ಹಾಕಬೇಕು, ಬೋಧಿ ಹೌಸಸ್ ಅಂತ ಹೇಳಿದಾಗ ಒಪ್ಕೊಂಡೆ. ಏಕೆಂದರೆ ಇದು ನಾವು ಒಂದು ಫೌಂಡೇಶನ್ ರೆಡಿ ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಅವತ್ತು ಹೆಂಗೆ ಫೌಂಡೇಶನ್ ಮಾಡಿದ್ರು, ಇವತ್ತು ನಾವು ಕೂಡ ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತೇಳಿ ಕೆಲವು ಏನು ಸಜೆಷನ್ಗಳನ್ನು ಗೋಪಿನಾಥ್ ಅವರು ಭಾಳ ಅಧ್ಯಯನ ಮಾಡಿದ್ದಾರೆ. ಅವರ ವಿಚಾರದಲ್ಲಿ ನನಗೆ ಅರ್ಥ ಆಯಿತು. ಇನ್ನು ಕೆಲವರು ಮಾಡಿದ್ದಾರೆ. ಈ ಕಲ್ಲಿದೆಯಲ್ಲ ರವಿಯವರೇ, ಅದು ಪ್ರಕೃತಿ. ಅದನ್ನು ಕಡೆದರೆ ಆಕೃತಿ, ಅದನ್ನು ಪೂಜಿಸಿದರೆ ಸಂಸ್ಕೃತಿ. ಆ ದೃಷ್ಟಿಯಿಂದನೇ ನಾವು ನಿಮ್ಮೆಲ್ಲರ ಸಲಹೆಯನ್ನು ತೆಗೆದುಕೊಂಡು ಇದಕ್ಕೊಂದು ಮೂರ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇವತ್ತು ತಾವೆಲ್ಲ ಸಲಹೆ ಕೊಟ್ಟಿದ್ದೀರಿ, ಭಾಳ ಸಂತೋಷ. ಈ ಬೆಂಗಳೂರು ಏನಿದೆ ಇದನ್ನು ನಾವು ಯಾವ ಕಾರಣಕ್ಕೂ ಛಿದ್ರ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಇದನ್ನು ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗಟ್ಟಿ ಮಾಡೋದು ಈಗ ಅನೇಕ ರಾಜ್ಯಗಳನ್ನು ತಾವು ಬಹುಶಃ ಗಮನಿಸಿರಬೇಕು ಅಂತ ಕಾಣ್ತದೆ. ಈಗ ಅವರೇ ನಮ್ಮ ಜಾರ್ಜ್ ಸಾಹೇಬರು ಅದನ್ನು ಹೇಳ್ತಾ ಇದ್ರು. ಈ ಉತ್ತರಾಖಂಡ ಆಯಿತು, ಜಾರ್ಖಂಡ್ ಆಯಿತು, ತೆಲಂಗಾಣ ಆಯಿತು. ವೈ ಇಟ್ ವಾಸ್ ಎಷ್ಟೋ ಗ್ರಾಮ ಪಂಚಾಯತಿಗಳನ್ನ ಯಾರೋ ಪ್ರಸ್ತಾವನೆ ಮಾಡಿದ್ರು. ಮಂಡಲ ಪಂಚಾಯತಿನ ಗ್ರಾಮ ಪಂಚಾಯತಿ ಆಯಿತು ಅಂತ ಪ್ರಸ್ತಾವನೆ ಮಾಡಿದ್ರು. ಈಗ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಆಗೋಯ್ತು. ನಾವೆಲ್ಲ ಬೆಂಗಳೂರು, ನಾನು ನಾರಾಯಣಸ್ವಾಮಿ ಎಲ್ಲ ವಿ ಆರ್ ಬೆಂಗಳೂರವರು, ಬೆಂಗಳೂರು ನಗರದ ಜಿಲ್ಲೆಯವರು ನಾವು. ಬೆಂಗಳೂರು ನಗರ ಆಯಿತು, ಬೆಂಗಳೂರು ಸಿಟಿ ಆಯಿತು, ಬೆಂಗಳೂರು ಗ್ರಾಮಾಂತರ ಆಯಿತು, ಬೆಂಗಳೂರು ರಾಮನಗರ ಅಂತ ಆಗೋಯ್ತು. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ರೀಸನ್ಸ್ ಆಗೋಗಿದೆ. ಹುಬ್ಳಿ ಧಾರವಾಡ ಅವರು ಕೆಲವರೆಲ್ಲ ಇಲ್ಲಿದ್ದಾರೆ. ಹುಬ್ಳಿ ಧಾರವಾಡ ಆಯಿತು, ತಿರ್ಗಿ ಧಾರವಾಡ ಜಿಲ್ಲೆನ ಹುಬ್ಳಿ ಧಾರವಾಡ ಅಂತ ಮಾಡಿಕೊಂಡ್ರು, ಗದಗ್ ಅಂತ ಮಾಡಿದ್ರು, ಹಾವೇರಿ ಅಂತ ಮಾಡಿದ್ರು. ಇವೆಲ್ಲ ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ರೀಸನ್, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಆ ದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಅದರಿಂದ ಯಾರು ಕೂಡ ಇದಕ್ಕೆ ಆತಂಕ ಪಡುವಂಥ ಪ್ರಶ್ನೆ ಬೇಡ. ಇಲ್ಲಿ ನಾವು ಭಾಳ ದೂರದಿಂದ ನಾವು ಇದನ್ನು ಆಲೋಚನೆಯನ್ನು ಮಾಡಿದ್ದೇವೆ. ಇದನ್ನು ಡಿಸೆಂಟ್ರಲೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಸೊ ಕೆಂಪೇಗೌಡರ ಕನಸು ಏನಿತ್ತು ಭಾಳ ಕರೆಕ್ಟಾಗಿತ್ತು. ಬಟ್ ಅವ್ರು ಗೋಪುರ ಹಾಕ್ಬಿಟ್ರು, ಒಂದು ಏರಿಯಾ ಫಿಕ್ಸ್ ಮಾಡಿದ್ರು. ಆ ಏರಿಯಾ ಫಿಕ್ಸ್ ಉಳಿಸ್ಕೊಳಕ್ಕಾಗಲಿಲ್ಲ ನಾವು. ಇಟ್ ಹಸ್ ಎಕ್ಸ್ಟೆಂಡೆಡ್. ಇನ್ನು ಮುಂದಕ್ಕೆ ಏನೇನು ಆಗ್ತದೋ ಬೆಂಗಳೂರು ಹೇಳಲಿಕ್ಕೆ ಸಾಧ್ಯ ಇಲ್ಲ.